ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಮೊನ್ನೆ ನಾನು ಒಂದು ನರ್ಸರಿಗೆ ಹೋಗಿದ್ನಲ್ಲ, ಅದೇ ಹಣ್ಣಿನ ಗಿಡ ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ ನರ್ಸರಿ ತುಮಕೂರು ಹತ್ರ ಅಂತ ಹೇಳಿದ್ನಲ್ಲ, ಆ ನರ್ಸರಿಗೆ ಹೋಗಿದ್ನಲ್ಲ, ಅಲ್ಲಿಂದ ನಾನು ದವನ ಗಿಡ ತಗೊಬಂದಿದ್ದೀನಿ. ಅಂದರೆ ಅಲ್ಲಿಂದ ಏನು ತಂದೆ ಅಂದರೆ ದವನ ಗಿಡ ಮತ್ತು ಇದು ನಿಂಬೆ ಗಿಡ ಅಷ್ಟೇ ನಾನು ತಗೊಂಬಂದಿದ್ದು. ಜಾಸ್ತಿ ಏನು ಗಿಡಗಳು ತರಲಿಲ್ಲ ಆ ನರ್ಸರಿನಲ್ಲಿ. ಆ ದವನ ಗಿಡನ ನಾನಿವತ್ತು ರಿಪಾರ್ಟ್ ಮಾಡ್ತಾಯಿದ್ದೀನಿ ನೋಡಿ. ನನಗೆ ಈ ಥರ ದವನ ಇರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಊರ ಕಡೆ ಎಲ್ಲ ಈ ಜಾತ್ರೆನಲ್ಲಿ ಬಳಸ್ತಾರೆ ನೋಡಿ ದವನ, ಅದು ತುಂಬ ಸ್ಮೆಲ್ ಇರುತ್ತೆ ನೋಡಿ. ಆ ಥರ ದವನ ಮಾತ್ರ ಗೊತ್ತಿತ್ತು ನನಗೆ. ಇದು ದವನ ಅಂತಲೇ ನನಗೆ ಗೊತ್ತಿರಲಿಲ್ಲ. ಸುಮಾರು ನರ್ಸರಿಗಳಿಗೆಲ್ಲ ಹೋದಾಗ ನಾನು ಈ ಥರ ನೋಡ್ತಾ ಇದ್ದೆ, ಆದರೆ ಇದು ಶೋ ಗಿಡ ಇರಬೇಕು ಅಂತ ಅಂದ್ಕೊಂಡು ನಾನು ಹಂಗೆ ಬಂದ್ಬಿಡ್ತಾ ಇದ್ದೆ, ತಗೊಂಬರ್ತಾ ಇರಲಿಲ್ಲ. ನನಗೆ ಇವತ್ತೇ ಗೊತ್ತಾಗಿದೆ ಇದು ದವನ ಈ ಥರನೂ ಇರುತ್ತೆ ಅಂತ. ಅಲ್ಲಿ ನರ್ಸರಿಗೆ ಹೋದಾಗ ಅವರು ನಳಿನವರು ಬಂದಿದ್ರಲ್ಲ, ಅವ್ರು ಹಂಗೆ ಅಂದರು, ಅಕ್ಕ ಇದು ದವನ, ಇದು ತಗೊಳ್ಳಿ ಅಂತ ಅಂದರು. ಹೌದಾ ಈ ಥರ ಐತೆ ಇದು ದವನನ ಅಂತ ಅಂದಾಗ ಅವರು ಅದು ಸ್ವಲ್ಪ ಒಂದು ಎಲೆ ಕಿತ್ಬಿಟ್ಟು ಕೊಟ್ಟರು. ಮೂಸ್ ನೋಡಿ ಎಷ್ಟು ಚೆನ್ನಾಗಿದೆ ಸ್ಮೆಲ್ಲು ಅಂದರು. ಆವಾಗ ನೋಡಿ ಸ್ಮೆಲ್ಲು ಚೆನ್ನಾಗಿತ್ತಲ್ಲ, ಆವಾಗಲೇ ನನಗೆ ಗೊತ್ತಾಗಿತ್ತು ಇದು ಈ ಥರನೂ ದವನ ಇರುತ್ತೆ ಅಂತವು. ಹಂಗಾಗಿ ನಾನು ತಗೊಂಡು ಬಂದೆ. ಅಂದರೆ ಚಿಕ್ಕ ಚಿಕ್ಕದು 2 ತಗೊಂಬಂದೆ. ಅದು ಒಂದಕ್ಕೆ 30 ರೂಪಾಯಿ ಹೇಳಿದ್ರು ಅವರು. ನಾವು 2ರಿಂದ 50 ರೂಪಾಯಿ ಕೊಟ್ವಿ. 2 ದವನಕ್ಕೆ 50 ರೂಪಾಯಿ ಕೊಟ್ಟು ತಗೊಬಂದ್ವಿ. ಅದರಲ್ಲಿ ಸುಮಾರು ಗಿಡ ಸಸಿಗಳಿದ್ದಾವೆ. ಈಗ ನಾವು ನರ್ಸರಿನಲ್ಲಿ ತಗೊಬಂದಾಗ ಅದು ಒಂದೇ ಒಂದು ಇರುತ್ತೇನೋ ಅಂತ ಅಂದ್ಕೊಂಡು ತರ್ತೀವಿ. ನಾವು ಮನೆಗೆ ಬಂದು ನೋಡಿದಾಗ ಅದು ಒಂದು ಪಾಟಲ್ಲೇ ಸುಮಾರು ಸಸಿಗಳಿರುತ್ತೆ. ನಾವು ಯಾವುದೇ ಒಂದು ಗಿಡ ತರಬೇಕಾದ್ರೂ ಅಷ್ಟೇ ಈ ಥರ ನೋಡಿ ಚೆಕ್ ಮಾಡ್ಕೊಂಡು ತಗೊಬನ್ನಿ. ನಾನು ನೋಡಿದೆ ಅಲ್ಲಿ ತಗೋಬೇಕಾದ್ರೆ, ಅದರಲ್ಲಿ ಸುಮಾರು ಸಸಿಗಳಿರೋ ಥರ ಇತ್ತು. ನೋಡೋಣ ಅಂತ ಅಂದ್ಬಿಟ್ಟು ತಗೊಂಡೆ ಅದನ್ನು. ತಗೊಂಡು ಮನೆಗೆ ತಗೊಬಂದು ರಿಪಾರ್ಟ್ ಮಾಡಬೇಕಾದ್ರೆ ಗೊತ್ತಾಗಿತ್ತು ಅದರಲ್ಲಿ ಎಷ್ಟೊಂದು ಸಸಿಗಳಿದ್ದಾವೆ ಅಂತ. ಇದು ತಗೊಬಂದು ಇಟ್ಟರು ಯಾಕೋ ನೀರು ಹಾಕಿದ್ರೂ ಒಣಗ್ದಂಗೆ ಆಗ್ತಾಯಿತ್ತು. ಹಂಗಾಗಿ ನಾನು ಇವತ್ತು ಬೇಗನೆ ರಿಪಾರ್ಟ್ ಮಾಡ್ತಾಯಿದ್ದೀನಿ. ಇದು ತಂದು ಒಂದು 2 ದಿವಸಕ್ಕೆ ರಿಪಾರ್ಟ್ ಮಾಡ್ತಾಯಿದ್ದೀನಿ ನೋಡಿ. ಮಣ್ಣಂತೂ ಎಷ್ಟು ಜಿಗಿ ಐತಿ, ಎಷ್ಟೇ ನೀರು ಹಾಕಿದ್ರೂ ಅದು ಒಣಗು ಹೋಗ್ತಾ ಇತ್ತು. ಅದು ಮಣ್ಣು ಬರಲೇ ಇಲ್ಲ. ಹಂಗಾಗಿ ನಾನು ಅದು ಕವರೇ ಫುಲ್ ಕಟ್ ಮಾಡ್ತಾಯಿದ್ದೀನಿ ನೋಡಿ. ಕವರ್ ಕಟ್ ಮಾಡಿ ತೆಗಿತಾ ಇದ್ದೀನಿ ನೋಡಿ. ಬೆಳಗ್ಗೆ ತಾನೇ ನಾನು ನೀರು ಹಾಕಿ ಹೋಗಿದ್ದೀನಿ, ಆದ್ರೂ ಆ ಮಣ್ಣು ಅಷ್ಟು ಗಟ್ಟಿಯಾಗಿದೆ. ಇದು ನಾನು ಮಧ್ಯಾಹ್ನ ರಿಪಾರ್ಟ್ ಮಾಡ್ತಾ ಇರೋದು. ಬೆಳಗ್ಗೆ ನೀರು ಹಾಕಿದ್ರೂ ಅದು ಮಣ್ಣು ನೆಂದೇ ಇಲ್ಲ ನೋಡಿ, ಅಷ್ಟು ಜಿಗಿ ಮಣ್ಣಿರುತ್ತೆ ನೋಡಿ. ಈ ನರ್ಸರಿನಲ್ಲಿ ಜಿಗಿ ಮಣ್ಣೆ ಜಾಸ್ತಿ ಹಾಕೋದು, ಯಾಕೆಂದರೆ ಗಿಡ ಅದು ಬಿಗಿಯಾಗಿ ಕುತ್ಕೋಬೇಕು ಅದಕ್ಕೋಸ್ಕರ ಅಂತಲೇ ಅವರು ಜಿಗಿ ಮಣ್ಣೆ ಹಾಕ್ತಾರೆ ನೋಡಿ. ಇದು ನಾನು ಬಿಚ್ಚಿ ತೋರಿಸ್ತಾ ಇದ್ದೀನಿ ನೋಡಿ. ಆ ಪಾಟಲ್ಲಿರೋ ಸಸಿಗಳೆಲ್ಲನೂ ನೋಡಿ, 5 ಸಸಿ ಇದೆ. ಒಂದೇ ಒಂದು ಪಾಟಲ್ಲಿ 5 ಸಸಿಗಳಿದ್ದಾವೆ ನೋಡಿ. ಈಗ ನನಗೆ ಅದಕ್ಕೆ ಪಾಟು ಇಲ್ಲ ಬೇರೆವೆಲ್ಲ ರಿಪಾರ್ಟ್ ಮಾಡೋದಕ್ಕೇ, ಯಾಕೆಂದರೆ ಸೇವಂತಿಗೆ ಅದು ಸಸಿಗಳೆಲ್ಲನೂ ಮಾಡೋದ್ನಲ್ಲ, ಹಂಗಾಗಿ ಪಾಟಿಲ್ಲ. ಇದು ದಾಸವಾಳ ಗಿಡ ರಿಪಾರ್ಟ್ ಮಾಡೋದ್ನಲ್ಲ, ಅದ್ರ ಪಾಟು ಚಿಕ್ಕ ಚಿಕ್ಕ ಪಾಟ್ ಇದ್ವಲ್ಲ, ಅದರಲ್ಲೂ ಸ್ವಲ್ಪ ರಿಪಾರ್ಟ್ ಮಾಡ್ತಾಯಿದ್ದೀನಿ. ಕವರು ಈ ಥರ ಪಾಟ್ಗಳು ಇದರಲ್ಲಿ ಯಾವುದು ಸಿಗುತ್ತೋ ಅದರಲ್ಲಿ ರಿಪಾರ್ಟ್ ಮಾಡಿದ್ದೀನಿ. ಚೆನ್ನಾಗಿದೆ ಈ ಥರ ದವನಗಳಂತೂ, ತುಂಬ ಸ್ಮೆಲ್ಲು ಇದೆ, ಚೆನ್ನಾಗಿದೆ. ನೀವು ಯಾರಾದರೂ ನರ್ಸರಿಗೆ ಹೋಗಿ ಈ ಥರ ದವನ ತಗೋಬೇಕಾದ್ರೆ ಅದು ನೋಡಿ, ನರ್ಸರಿ ಪಾಟಲ್ಲಿ ಎಷ್ಟಿದ್ದಾವೆ ಅಂತ ನೋಡಿ ಚೆಕ್ ಮಾಡಿ ತಗೊಳ್ಳಿ. ಸಿಂಗಲ್ ಇರೋದೆಲ್ಲ ತಗೋಬೇಡಿ. ಇವಾಗ ಇಷ್ಟು ಇದೆ ನನಗೆ, ಇಷ್ಟು ದವನದಲ್ಲಿ ಒಂದು ಹೋದ್ರೂ ಒಂದು ಉಳ್ಕೊಳ್ಳುತ್ತಲ್ವ. ನಾನು ನರ್ಸರಿಯಿಂದ ತಂದಿದ್ದು 2 ಪಾಟು. 2 ಪಾಟಲ್ಲಿ ತಗೊಬಂದೆ. ಪಾಟು ಅಂದರೆ ಈ ಕವರ್ ಹಾಕಿರ್ತಾರೆ ನೋಡಿ, ಅಲ್ಲಿ ತೋರಿಸಿದ್ದೀನಿ ನೋಡಿ, ಚಿಕ್ಕ ಚಿಕ್ಕ ಕವರು. ಆ 2 ಕವರ್ ತಗೊಬಂದಿದ್ದೆ ಅಷ್ಟೇ ನಾನು. ಅದರಲ್ಲಿ ನನಗೆ ಒಟ್ಟು 7 ಸಸಿ ಸಿಕ್ಕಿದೆ. ಹೆಂಗೆ ಅಂತೀರಾ, ಒಂದು ಪಾಟಲ್ಲಿ 5 ಸಸಿ ಇತ್ತು, ಇನ್ನೊಂದು ಪಾಟಲ್ಲಿ 2 ಸಸಿ ಇದೆ. ಅಲ್ಲಿಗೆ 7 ಸಸಿ ಆಯಿತು. ನನಗೆ 7 ಸಸಿ ರಿಪಾರ್ಟ್ ಮಾಡೋದಕ್ಕೆ ಪಾಟು ಇರಲಿಲ್ಲ, ಹಂಗಾಗಿ ಮಣ್ಣು ಸಹ ಸಾಲ್ಟೇಜ್ ಇತ್ತು. ಹಂಗಾಗಿ ನಾನು ಒಂದೊಂದಕ್ಕೆ 2 ಸಸಿ ಹಾಕಿದ್ದೀನಿ. ನೋಡೋಣ ಅದು ಚೆನ್ನಾಗಿ ಬಂತು ಅಂದರೆ ನೆಕ್ಸ್ಟು ಅದು ದೊಡ್ಡದಾದ್ಮೇಲೆ ಆಮೇಲೆ ಇನ್ನೊಂದು ಸತಿ ರಿಪಾರ್ಟ್ ಮಾಡ್ಕೊಳ್ಳೋಣ ಅಂತ ಹಾಕ್ತಾಯಿದ್ದೀನಿ ನೋಡಿ. ಇದು ಗೋಧಿ ಹಿಟ್ಟಿನ ಕವರು ಮತ್ತು ಟೀ ಪೌಡ್ರ್ ಕವರು. ಮೊನ್ನೆ
ಗೋಧಿ ಹಿಟ್ಟು ಟೀ ಪೌಡ್ರ್ ಎಲ್ಲ ತಗೊಬಂದಿದ್ನಲ್ಲ, ಆ ಥರ ಕವರೆಲ್ಲನೂ ನಾನು ಬಿಸಾಕೋದಿಲ್ಲ, ಎತ್ತಿಟ್ಟಿರ್ತೀನಿ. ಈ ಥರ ಎತ್ತಿಡೋದ್ರಿಂದ ನೋಡಿ ನಮಗೆ ಈ ಟೈಮಲ್ಲಿ ಯೂಸ್ ಆಗುತ್ತೆ. ಅದಕ್ಕೆ ಅಂತಲೇ ಬಿಸಾಕಕ್ಕೆ ಹೋಗ್ಬಾರ್ದು, ಇಟ್ಟಿರಬೇಕು. ನಾನು ಬಿಸಾಕೋದಿಲ್ಲ. ಸಾಮಾನ್ಯ ನಾವು ಏನಾದರೂ ಕವರೆಲ್ಲ ತೊಗೊಂಡು ಬರ್ತೀವಿ ನೋಡಿ, ಆ ಥರ ಕವರ್ಗಳನ್ನ ನಾನು ಯಾವುದು ಬಿಸಾಕೋದಿಲ್ಲ, ಎತ್ತಿಟ್ಟಿರ್ತೀನಿ. ಈ ಥರ ನೋಡಿ ಇದರಲ್ಲೂ ಒಂದು ಸೊಸಿ ಹಾಕ್ತಿದ್ದೀನಿ. ನೋಡಿ ಅದು ಸಣ್ಣ ಸೊಸಿ ಇಡ್ತಾ ಇದ್ದೀನಿ. ಇನ್ನು ಸ್ವಲ್ಪ ದೊಡ್ಡ ದೊಡ್ಡ ಸೊಸಿನ ಒಂದಕ್ಕೆ ಹಾಕ್ತಾ ಇದ್ದೀನಿ. ಅದು ಇನ್ನೊಂದು ಕವರ್ ಇದೆಯಲ್ಲ, ಗೋಧಿ ಹಿಟ್ಟಿನ ಕವರು, ಆ ಕವರ್ಗೆ ಹಾಕ್ತಾ ಇದ್ದೀನಿ. ಯಾಕೆಂದರೆ ಪಾಟು ಇಲ್ಲ, ಕವರ್ಗಳು ಇಲ್ಲ. ಹಂಗಾಗಿ ನಾನು ಎರಡೆರಡು ಒಂದೊಂದು ಕವರಲ್ಲಿ ನೆಡ್ತಾ ಇದ್ದೀನಿ. ನೆಕ್ಸ್ಟು ಏನಾದರೂ ಚೆನ್ನಾಗಿ ಬಂದಾಗ ಬೇರೆ ಪಾಟ್ಗೆ ಅಷ್ಟೊತ್ತಿಗೆ ಪಾಟು ಮಣ್ಣು ಎಲ್ಲ ತಗೊಂಡು ಬಂದು ಆಮೇಲೆ ರೀಪಾಟ್ ಮಾಡೋಣ ಅಂತ ಅಂದ್ಬಿಟ್ಟು ಒಟ್ಟಿಗೆ ಹಾಕ್ತಾಯಿದ್ದೀನಿ. ನೋಡಿ ಇದು ಗೋಧಿ ಹಿಟ್ಟಿನ ಕವರು. ಅದಕ್ಕೆ ಸ್ವಲ್ಪ ಹೋಲ್ ಮಾಡಿಬಿಟ್ಟು ಅದರ ಮೇಲೆ, ಆ ಹೋಲ್ ಮೇಲೆ ಒಂದು ಚಿಪ್ಪು ಅಥವಾ ಒಂದು ಕಲ್ಲು ಏನಾದರೂ ಇಟ್ಬಿಟ್ಟು ಅದ್ರ ಮೇಲೆ ಮಣ್ಣು ಹಾಕಿ ನಾನು ಇದಕ್ಕೆ ಮತ್ತೆ ಅದ್ರ ಮೇಲೆ ನಾನು ಗಾರ್ಡನ್ ವೇಸ್ಟ್ ಹಾಕ್ತಾಯಿದ್ದೀನಿ. ನೋಡಿ ಈ ಥರ ನಾನು ಫಸ್ಟು ನರ್ಸರಿಯಿಂದ ತೊಗೊಂಡು ಬಂದು ಚಿಕ್ಕ ಚಿಕ್ಕ ಸಸಿ ಇರುತ್ತೆ ನೋಡಿ, ಅದನ್ನು ನಾನು ಇದೇ ಥರನೇ ಮಾಡೋದು. ಇದರೊಳಗೆ ಇನ್ನೂ ಚೆನ್ನಾಗೇ ಬರುತ್ತೆ ನೋಡಿ, ಬುಷಿಯಾಗಿ ಚೆನ್ನಾಗಿ ಬರುತ್ತಲ್ಲ, ಆವಾಗ ನಾನು ಬೇರೆ ದೊಡ್ಡ ಪಾಟಿಗೆ ರೀಪಾಟ್ ಮಾಡ್ಕೊತೀನಿ. ನೋಡಿ ಇದಕ್ಕೂ ಅಷ್ಟೇ ಗಾರ್ಡನ್ ವೇಸ್ಟ್ ಎಲ್ಲ ತುಂಬಿಸ್ಬಿಟ್ಟು ಆಮೇಲೆ ನಾನು ಇದಕ್ಕೆ ನೋಡಿ ಸಸಿ ನೆಡ್ತಾ ಇದ್ದೀನಿ. ನೋಡಿ ತುಂಬ ಚೆನ್ನಾಗಿದೆ ಇದು. ನಿಮ್ಗೆ ಯಾರಾದರೂ ನೋಡಿ ಎರಡು ಹಾಕ್ತಾ ಇದ್ದೀನಿ ಒಟ್ಟಿಗೆ, ಅಂದರೆ ಪಾಟ್ ಇಲ್ಲ, ಅದಕ್ಕೋಸ್ಕರ ನಾನು ಒಂದೊಂದು ಕವರಲ್ಲಿ ಎರಡೆರಡು ಸಸಿಗಳನ್ನ ನೆಡ್ತಾ ಇದ್ದೀನಿ. ನೀವು ಯಾರಾದರೂ ನರ್ಸರಿಗಳಲ್ಲಿ ಈ ಥರ ತಗೋಬೇಕು ಅನ್ನೋದಿದ್ದರೆ ನೋಡಿ, ಅದು ಪಾಟಲ್ಲಿ ಎಷ್ಟು ಸಸಿಗಳಿದ್ದಾವೆ ಅಂತ ನೋಡಿ ತಗೊಬನ್ನಿ. ಅಲ್ಲಿ ಕಾಣಿಸುತ್ತೆ ನಿಮಗೆ. ತಗೋಬೇಕಾದ್ರೇ ಒಂದೊಂದು ಸಸಿ ಇರೋದೆಲ್ಲ ತಗೊಂಬರ್ಬೇಡಿ, 2-3 ಸಸಿ ಒಟ್ಟಿಗೆ ಇರುತ್ತೆ, ಆ ಥರದ್ದು ನೋಡಿ ತಗೊಳ್ಳಿ. ನೋಡಿ ಅದು ಒಂದು ಪಾಟದಾಯಿತು. ಅದು ಒಂದು ಪಾಟಲ್ಲಿ 5 ಸಸಿಗಳಿತ್ತು, ಅದನ್ನು ರೀಪಾಟ್ ಮಾಡಿದೆ. ಈಗ ಇನ್ನೊಂದು ಕವರ್ ತೊಗೊಂಡಿದ್ದೀನಿ ನೋಡಿ, ನಾನು 2 ತೊಗೊಬಂದಿದ್ದು ನರ್ಸರಿಯಿಂದ. ಇದರಲ್ಲೂ ಅಷ್ಟೇ, ಇದೇನು ಅಷ್ಟೊಂದು ಗಟ್ಟಿ ಇಲ್ಲ ಮಣ್ಣು, ಸ್ವಲ್ಪ ಹಂಗೆ ಬಂತು. ಅದು ಕವರ್ ಸಪ್ರೇಟ್ ಮಾಡಿದ್ದೀನಿ. ನೋಡಿ ಇದರಲ್ಲೂ ಅಷ್ಟೇ 2 ಸಸಿಗಳಿದ್ದಾವೆ. ಆ ಮಣ್ಣೆಲ್ಲ ಬಿಡಿಸ್ತಾ ಇದ್ದೀನಿ. ನೋಡಿ ನಾನು ಒಂದೇ ಇರಬೇಕು ಅಂತ ಅಂದ್ಕೊಂಡೆ, ಆಮೇಲೆ ಅದನ್ನು ಬಿಡಿಸಿದ ಮೇಲೆ ಗೊತ್ತಾಯಿತು 2 ಸಸಿ ಇದೆ ಅಂತ. ನೋಡಿ ಅಲ್ಲಿಗೆ ಒಟ್ಟು ನನಗೆ 7 ಸಸಿ ಸಿಕ್ಕದಂಗಾಯಿತು. ನೋಡಿ ಇದೂ ಅಷ್ಟೇ, ಅದು ದೊಡ್ಡ ಪಾಟಿಗೆ ರೀಪಾಟ್ ಮಾಡ್ತಿದ್ದೀನಿ. ಸ್ವಲ್ಪ ಹೆಲ್ದಿ ಆಗಿರೋ ಸಸಿನ ಚೆನ್ನಾಗಿರೋದನ್ನು ರೀಪಾಟ್ ಮಾಡ್ತಿದ್ದೀನಿ. ಜಾನಿ ನೋಡಿ ಅಲ್ಲಿ ನನಗೆ ಕೆಲಸ ಮಾಡ್ತಿದ್ರೆ ಬಂದು ಏನು ಮಾಡ್ತಿದ್ದೆ ನೋಡಿ, ಅವನಿಗೆ ಬಾಯಿ ಆರಿಕೆ ಆಗಿತ್ತು ಅನಿಸುತ್ತೆ, ಅದಕ್ಕೇನೆ ಬಾ ನೀರು ಕೊಡು ಅಂತ ಕರೀತಿದ್ದಾನೆ ನೋಡಿ. ಅಲ್ಲಿ ನಾನು ಒಂದು ಚೊಂಬಲ್ಲಿ ತುಂಬಿಕ್ಕಿರ್ತೀನಿ, ಅವನಿಗೆ ಒಂದು ಸಿಲ್ವರ್ ಪಾತ್ರೆ ಇಟ್ಟಿರ್ತೀನಿ ಅಲ್ಲಿ ಮೇಲೆ, ಅದರಲ್ಲಿ ತುಂಬ ನೀರು ತುಂಬಿಟ್ಟಿರ್ತೀನಿ ನಾನು. ಈ ಪಾರಿವಾಳಗಳು ಏನು ಮಾಡ್ತವೆ, ಬಂದು ಎಲ್ಲ ಕುಡಿದು ಉಲ್ಟಿಸೋಗ್ಬಿಟ್ಟಿರ್ತವೆ. ಪಾರಿವಾಳಕ್ಕೂ ಸಪ್ರೇಟಾಗಿ ಇಟ್ಟಿರ್ತೀನಿ. ಈ ಪಾಟ್ ಕೆಳಗಡೆ ಪ್ಲೇಟ್ ಇಟ್ಟಿರ್ತೀವಲ್ಲ, ಆ ಪ್ಲೇಟಲ್ಲಿ ಸಪ್ರೇಟಾಗಿ ಪಾರಿವಾಳಕ್ಕೆ ಅಂತಲೂ ಇಟ್ಟಿರ್ತೀನಿ, ಜಾನಿಗೂ ಅಂತಲೂ ಇಟ್ಟಿರ್ತೀನಿ. ಅವೇನು ಮಾಡ್ತವೆ, ಬಂದು ಈ ಜಾನಿ ಕುಡಿಯೋ ಪಾತ್ರೆನಲ್ಲೇ ಉಲ್ಟಿಸ್ಬಿಟ್ಟು ಹೋಗಿರ್ತವೆ. ಹಂಗಾಗಿ ಅವನಿಗೆ ನೀರು ಇರಲಿಲ್ಲ. ನೀರು ಕೊಡ್ಬಾ ಅಂತ ನೋಡಿ ಹೆಂಗೆ ಕರೀತಾ ಇದ್ದಾನೆ ನೋಡಿ. ಮನುಷ್ಯರಿಗಿನ್ನ ಪ್ರಾಣಿಗಳಿಗೆ ಬುದ್ಧಿ ಜಾಸ್ತಿ ಅಂತಾರಲ್ಲ ನೋಡಿ, ಇದಕ್ಕೇನೆ. ಆಮೇಲೆ ಅಲ್ಲಿ ಕಾವ್ಯ ಹೋಗಿ ಅಲ್ಲಿ ಒಂದು ಪಾತ್ರೆಗೆ ನೀರು ತುಂಬಿಸಿ ಇಟ್ಬಿಟ್ಟು ಬಂದ್ಲು. ಆಮೇಲೆ ಹೋಗಿ ನೋಡಿ ಅಲ್ಲಿ ನೀರು ಕುಡಿತಾ ಇದ್ದಾನೆ ನೋಡಿ. ಮನುಷ್ಯರಾದರೆ ನೋಡಿ ಬಾಯಿ ಇರುತ್ತೆ ಹೇಳ್ತಾರೆ, ಪ್ರಾಣಿಗಳಿಗೆ ನೋಡಿ ಹೆಂಗೆ ಇದು ಮಾಡ್ತವೆ ಅಂದರೆ ನಮಗೆ ಒಂಥರ ಆಶ್ಚರ್ಯ ಅನಿಸುತ್ತೆ ನೋಡಿ. ಇದರಲ್ಲೂ 2 ಸಸಿಗಳಿತ್ತು, ಅದನ್ನು ಅಷ್ಟೇ ಒಂದು ದೊಡ್ಡ ಪಾಟಿಗೆ ಹಾಕಿದ್ದೀನಿ. ಇದನ್ನು ಅದೇ ಕವರಲ್ಲೇ ಒಂದು ಸಣ್ಣ ಸಸಿ ಹಾಕ್ತಾ ಇದ್ದೀನಿ. ನೋಡಿ ನೀರು ಕುಡಿದ್ಬಿಟ್ಟು ಬಂದು ಮತ್ತೆ ನೋಡಿ ಏನು ಮಾಡ್ತಾ ಇದ್ದಾನೆ. ಹಿಂಗೆ ಏನಾದರೂ ಒಂದೊಂದು ಕಿತಾಪತಿ ಮಾಡ್ತಾ ಇರ್ತಾನೆ ಕೆಲಸ ಮಾಡಬೇಕಾದ್ರೆ. ನೋಡಿ ಅಲ್ಲಿ ಕಾಲಲ್ಲಿ ಹೆಂಗೆ ಕರೀತಾವನೆ ನೋಡಿ. ಹಿಂಗೆ ಮನೆಯಲ್ಲೂ ಅಷ್ಟೇ, ಊಟ ಮಾಡಬೇಕಾದ್ರೂ ಅಷ್ಟೇ ಇದೇ ಥರ ಹಠ ಮಾಡ್ತಿರ್ತಾನೆ ಅವನು. ನಮಗಂತೂ ಏನೇ ಬೇಜಾರಿದ್ರೂ ಜಾನಿ ಹಿಂಗೆಲ್ಲ ಆಡೋದು ನೋಡಿದ್ರೆ ಬೇಜಾರೇ ಹೊರಟೋಗ್ಬಿಡುತ್ತೆ. ನೋಡಿ ಹೆಂಗೆ ಇದು ಮಾಡ್ತಾ ಇದ್ದಾನೆ. ಅಲ್ಲಿ ರೋಡಲ್ಲಿ ಏನೋ ಸೌಂಡ್ ಆಯಿತು, ಅದಕ್ಕೆ ಓಡೋದ. ನಮ್ಮ ಮನೆ ಹತ್ರ ಏನು ಸೌಂಡ್ ಆಗಂಗಿಲ್ಲ, ಮತ್ತು ರೋಡಲ್ಲಿ ಯಾರೂ ಹೋಗಂಗೆ ಇಲ್ಲ. ನೋಡಿ ಎಲ್ಲ ರಿಪೋರ್ಟ್ ಮಾಡಿದ್ದಾಯಿತು. ಇವಾಗ ನೀರು ಹಾಕ್ತಾ ಇದ್ದೀನಿ. ನೋಡಿ ಅಲ್ಲಿ ಎಷ್ಟು 8 ಗಿಡ ಇರಬೇಕಾಗಿತ್ತು, 7 ಗಿಡ ಇದೆ ನೋಡಿ. ಅಂದರೆ ಪಾಟ್ ಇರಲಿಲ್ವಲ್ಲ, ಹಂಗಾಗಿ ನಾನು 2 ಒಟ್ಟಿಗೆ ಹಾಕಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.